ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರುಗಳ ನಡುವೆ ಜಟಾಪಟಿ ಕೂಡ ಮುಂದುವರೆದಿರುವಂಥದ್ದು. ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ ಮಾಂಸದ ಕೊಬ್ಬು. ಆಂಧ್ರದ ಸಿಎಂ ಹೇಳಿಕೆ ಅತ್ಯಂತ ಗಂಭೀರವಾದದ್ದು. ಇಡೀ ಪ್ರಕರಣವನ್ನು ಸಮಗ್ರ ತನಿಖೆಗೆ ಕೊಡಬೇಕು ಅಂತೇಳಿ ಬಿಜೆಪಿ ಆಗ್ರಹಿಸಿದೆ. ಯಾರೇ ತಪ್ಪಿತಸ್ಥರಿದ್ರೂ ಕೂಡ ತತ್ಕ್ಷಣಕ್ಕೆ ಕ್ರಮ ಆಗಲೇಬೇಕು. ತನಿಖೆಗೆ ಬಿಜೆಪಿಯ ನಾಯಕರು ಒತ್ತಾಯಿಸಿರುವಂಥದ್ದು. ತಿರುಪತಿ ತಿಮ್ಮಪ್ಪನ ಲಡ್ಡುವಿನ ವಿಚಾರದಲ್ಲಿ ಬಿಜೆಪಿ ಈಗ ಮುಗಿಬಿದ್ದಿರುವಂಥದ್ದು, ಸೂಕ್ತ ತನಿಖೆಗೆ ಆಗ್ರಹಿಸ್ತಾ ಇರುವಂಥದ್ದು. ನಮಗೂ ಎಲ್ಲ ಭಾಳ ನೋವಾಗಿದೆ. ತಿರುಪತಿ ನಮಗೆಲ್ಲ ಒಂದು ರೀತಿ ಇಡೀ ದೇಶದಲ್ಲಿರುವಂಥ ಎಲ್ಲ ಹಿಂದೂಗಳಿಗೂ ಒಂದು ಆರಾಧ್ಯ ದೈವ. ಏನೇ ಕಷ್ಟ ಬಂದರೂ ವೆಂಕಟರಮಣ ಅಂತ ಹೇಳ್ತೀವಿ ನಾವು. ಹಿಂದೆ ಇದ್ದಂಥ ಸರ್ಕಾರ ಇದರಲ್ಲಿ ಪ್ರಾಣಿಗಳ ಕೊಬ್ಬನ್ನು ಬೆಳೆಸಿದ್ದಾರೆ ಅಂತೇಳಿ ರಿಪೋರ್ಟ್ ಬಂದಿದೆ ಅಂತ ಹೇಳಿದ್ದಾರೆ. ಸೊ ಅದು ಇನ್ನೂ ತನಿಖೆ ಹಂತದಲ್ಲಿದೆ. ಆ ಥರದ್ದು ಏನಾದರೂ ಮಾಡಿದರೆ 100% ಅವ್ರ ಮೇಲೆ ಯಾರು ಮಾಡಿದಾರೋ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಹಿಂದೂಗಳ ಭಾವನೆಗೆ ಇದು ಧಕ್ಕೆ ಆಗ್ತೈತೆ. ಮತ್ತು ನಮಗಿರುವಂಥ ಭಕ್ತಿ ಕೇಂದ್ರದ ಬಗ್ಗೆನೂ ಕೂಡ ಇದು ಧಕ್ಕೆ ಉಂಟು ಮಾಡುವಂಥ ಷಡ್ಯಂತ್ರ ಅನಿಸುತ್ತೆ. ಯಾರೇ ಮಾಡಿದ್ರು ಇದ್ರ ಮೇಲೆ ಅವ್ರಿಗೆ ಕ್ಷಮಿಸಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು. So I can only say, based on the forensic report that has appeared in all the press and print and electronic channels, this has clearly hurt the emotions of the Hindus across the country. I'm sure the concerned state government will take a proper investigation and truth will come out.